1925 ಸಿಟಿ ಸರ್ವೆ ದಾಖಲೆ ಒಳಗ ಮುನ್ಸಿಪಾಲಿಟಿ ಹೊಂಡ ಅಂತ ಐತಿ. ಹಂಗ ನೆಹರು ಗ್ರೌಂಡ್ ಏನೇನದ ಎಲ್ಲ ನಿಮಗೆ ಗೊತ್ತಿರುವಂತದ್ದು. ಅಕ್ಕಿ ಹೊಂಡನು ಹೆಗ್ಗೇರಿ ಕೆರೆನೂ ಹಂಗ ಅದ, ಸಿದ್ದಾಮ ಮಠದ ಕೆರೆನೂ ಹಂಗ. ಓಕೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ಯಾರು ಮಾಡಿದ್ರು? ಹಾ, ಈಗ ಬಿಜೆಪಿಯವರು ಈ ಹಿಂದೂ ಸಂಘಟನೆಗಳನ್ನ ಒಳಗೂಡಿಸ್ಕೊಂಡು ಇವರು ಯಾವಾಗ ಎಲೆಕ್ಷನ್ ಹತ್ರ ಬರ್ತಾವ ಅವ್ರಿಗೆ ಒಂದು ಇಶ್ಯೂ ಬೇಕು. ಅದು ಎಂಥ ಇಶ್ಯೂಗಳು? ಯಾವುದು ಡೆವಲಪ್ಮೆಂಟ್ ಇಶ್ಯೂಗಳಲ್ಲ. ಒಂದು ಜಾತಿ ಧರ್ಮದ ಹೆಸರಿನಲ್ಲೇ ರಾಜಕೀಯ ಮಾಡ್ಕೊಂಡು ಬಂದಾರ. ಇವತ್ತು ಸೆಂಟ್ರಲ್ನಾಗೂ ಕೂಡ ಇವತ್ತೇನಾದ್ರೂ ಅಧಿಕಾರ ಪಡ್ಕೊಂಡಾರ ಇವತ್ತು ಬಿ ಜೆ ಪಿಯವ್ರು ಅಂತಂದ್ರೆ ಅದು ಬರೀ ಈ ಜಾತಿ ಆಧಾರಿತ, ಧರ್ಮಗಳ ಆಧಾರಿತ, ಇದ್ರ ಮೇಲೆ ಇವ್ರದ್ದು ಜೀವನ, ಇದೇ ಬಂಡವಾಳ ಇವರು. ಅದೇ ರೀತಿ ಇದು ನಮ್ಮ ಆಸರ್ ಓಣಿ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಮೈನಾರಿಟಿನೂ ಅದಾರ, ಪ್ಲಸ್ ದಲಿತರು ಕೂಡ ಅದಾರ. ಅವ್ರಿಗೆ ಒಂದು ಸರಿಯಾದಂತ ಇಲ್ಲಿ ರಸ್ತೆ ಇರಲಿಲ್ಲ. ಬಹಳ ಜನರು ಮಳೆಗಾಲ ಬಂತಂದ್ರೆ ನೀರೆಲ್ಲ ಇದೆಲ್ಲ ಪೂರ ನೀರಿನ ತಗ್ಗು ಪ್ರದೇಶ ಇದೆ. ನೀರೆಲ್ಲ ನಿಂತ್ಕೊಂಡು ಯಾರಿಗೂ ಓಡಾಡಕ್ ಆಗ್ತಿರ್ಲಿಲ್ಲ. ಈ ಹಿಂದೆ 2010ರಲ್ಲಿ ಕೂಡ ಪಾಂಡುರಂಗ ಪಾಟೀಲ್ ಅವರು ಕೂಡ ಇದು ಸುತ್ತಮುತ್ತಲಿನ ಪ್ರದೇಶ, ಇವತ್ತು ಏನು ನಮ್ಮ ದೇವಸ್ಥಾನ ಭವಾನಿ ಶಂಕರ ದೇವಸ್ಥಾನ, ಪವಿತ್ರವಾದಂಥ ಒಂದು ಭವಾನಿ ಶಂಕರ ದೇವಸ್ಥಾನ ಇದೆ. ಅದೊಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಅವರು ಲಿಮಿಟೇಷನ್ ಕೂಡ ಈಗಾಗಲೇ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಕೂಡ ಇಲ್ಲೇನಾದರೂ ಡೆವಲಪ್ಮೆಂಟ್ ಡಿಸ್ಟೆನ್ಸ್ ಏರಿಯಾದಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಅದು ಕೆಲವು ಅವ್ರ ಪರ್ಮಿಷನ್ ತಗೊಳ್ಬೇಕು ಅನ್ನೋಂಥದ್ದು ಇದೆ. ಆದರೆ ಹಿಂದೆ 2010ರಿಂದ ಇಲ್ಲಿ ಸುಮಾರು ಕಾಮಗಾರಿಗಳೆಲ್ಲ ಕೂಡ ನಡೆದಿದೆ. ಇಲ್ಲಿ ಸುಮಾರು ಪಾಂಡುರಂಗ ಪಾಟೀಲ್ ಬಿಜೆಪಿಯ ಮಹಾನ್ ಪಿತಾ ಅವರು ಹಿಂದೆ ಎಲ್ಲ ಇಲ್ಲೆಲ್ಲ 2010ರಲ್ಲಿ ಸುಮಾರು ಒಂದು 10 ಕಾಮಗಾರಿಗಳನ್ನೆಲ್ಲ ಕೈಗೆತ್ಕೊಂಡಿದ್ದಾರೆ. ಇದೇ ಏನು ರಸ್ತೆ ಇದೆಲ್ಲ, ರಸ್ತೆಯಲ್ಲೇ ಡ್ರೈನ್ ಮಾಡುವಂಥದ್ದು, ಯು ಜಿ ಡಿ ಮಾಡಿದ್ದಾರೆ, ರಸ್ತೆಗಳನ್ನು ಮಾಡಿದ್ದಾರೆ. ಇವನ್ನೆಲ್ಲ ಮಾಡಿದ್ರು ಕೂಡ ಇವತ್ತು ಆಸ್ ಯೂಸಲ್ಲು ಎಲ್ಲ ನಾರ್ಮ್ಸ್ ಪ್ರಕಾರ ಉಡಾನಲ್ಲಿ CDP-ನಲ್ಲಿ ಇದು ರಸ್ತೆ ಅನ್ನುವಂಥದ್ದು ಕಾಣಿಸಿದ್ದಾರೆ. ಅದರ ಪ್ರಕಾರ ಕಾರ್ಪೊರೇಷನ್ ಕೂಡ ಅದನ್ನು ನೋಡಿಕೊಂಡು ಇಲ್ಲಿ ರಸ್ತೆ ಇದೆ. ಮತ್ತು 2023ನಲ್ಲಿ ಒಂದು ಕಮ್ಯುನಿಕೇಷನ್ನು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಏನೋ ಒಂದು ಕಮ್ಯುನಿಕೇಷನ್ ಮಾಡಿದಾಗ ಇದು ಇಲ್ಲಿ ಯಾವುದೇ ಪುಷ್ಕರ ಅನ್ನುವಂಥ ಯಾವುದೇ ಸಾಕ್ಷಿಗಳೇ ಇಲ್ಲ, ಇಲ್ಲಿ ಯಾವುದೇ ಪುರಾವೆಗಳು ಇಲ್ಲ. ಇದನ್ನೆಲ್ಲ ನೋಡಿಕೊಂಡೇ ಸರ್ಕಾರ ಕೂಡ ಈಗ ಮೊನ್ನೆ ಇದನ್ನೊಂದು ರಸ್ತೆ ಮಾಡಲಿಕ್ಕೆ ನಾರ್ಮ್ಸ್ ಪ್ರಕಾರ ಇದನ್ನ ಒಂದು ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡಿದ ಮೇಲೆ ಯಾರೋ ಒಬ್ಬನು ಇದೇ ಇಶ್ಯೂನ್ ತಗೊಂಡು ಇಲ್ಲಿ ಏನಾದರೂ ದಾನ್ಲೆ ಮಾಡ್ಬೇಕನ್ನೋಂಥ ದುರುದ್ದೇಶ ಇಟ್ಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ಇದೊಂದು ಇಶ್ಯೂ ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಈಗ ಈದ್ಗಾ ಮೈದಾನದ್ದೆಲ್ಲ ಮುಗಿದೋಗಿದೆ ಕತ್ತಿ, ಇವ್ರಿಗೆ ಮತ್ತೊಂದು ಎಲೆಕ್ಷನ್ ಮಾಡಕ್ ಬೇಕಲ್ಲ ಏನಾದ್ರು. ಅದಕ್ಕೆ ಇದೊಂದು ಇಶ್ಯೂನ್ ತಗೊಂಡು ಇಲ್ಲಿ ಪುಷ್ಕರ ಇದೆ ಅನ್ನುವಂಥದ್ದು ಹಿಂದೆ ಇತಿಹಾಸ ಇತ್ತು, ನಾವು ನೋಡಿದ್ವಿ ಅಂತ ಏನೇನೋ ಕತ್ತಿ ಹೇಳ್ತಾರೆ. ಆದರೆ ಇದು ಎಲ್ಲಿ ಇತಿಹಾಸ ಮೋಸ್ಟ್ಲಿ ನಮ್ಮ ಸ್ಟೇಟ್ ಆರ್ಕಿಯಾಲಜಿಯಾಗಿ ಇರ್ಲಾರ್ದಂಥದ್ದು ನಾಗ್ಪುರ್ ಯೂನಿವರ್ಸಿಟಿ ಐತಲ್ಲ, ಅದ್ರೊಳಗೆ ಏನಾದರೂ ಪುರಾವೆ ಸಿಕ್ಕಿರ್ಬೇಕು ಅವ್ರಿಗೆ, ಗೊತ್ತಿಲ್ಲ ನನಗೆ. ಆ ಬೇಸ್ ಮೇಲೆ ಇವರು ದಂತಕಥೆಗಳನ್ನು ಕಟ್ಟಿಬಿಟ್ಟು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು. ಈಗಾಗಲೇ ಹುಬ್ಳಿ ಧಾರವಾಡ ಇವರಿಂದ, ಈ ಮನುವಾದಿಗಳಿಂದ, ಈ ಜಾತಿವಾದಿಗಳಿಂದ ಹಿಂದೆ ನಡೆದಂಥ ಘಟನೆಯಿಂದ ಸುಮಾರು 10 ವರ್ಷ ಹಿಂದೆ ಹೋಗ್ಬಿಟ್ಟಿದೆ ಹುಬ್ಳಿ ಧಾರವಾಡ. ಬಹಳ ಕೆಟ್ಟದಾದಂಥ ಪರಿಸ್ಥಿತಿ ಇತ್ತು. ಇವತ್ತೇನೋ ಚೇತರಿಸ್ಕೊಂಡಿದ್ವಿ, ಮತ್ತೆ ಹುಬ್ಳಿ ಧಾರವಾಡ ಶಾಂತತೆ ಇದೆ. ಅದಕ್ಕೆ ಇವತ್ತು ಮತ್ತೆ ಇದೇ ಕೆಲಸ ಇವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಹಿಂದೂಗಳೇ, ನಾವೆಲ್ಲ ಹಿಂದೂ ಎಲ್ಲ ಮುಖಂಡರು ಕೂಡ ನಾವಿಲ್ಲೆಲ್ಲ ಭಾಗಿಯಾಗಿದ್ವಿ. ಇವತ್ತಿಲ್ಲಿ ರಜತ್ ಇರ್ಬೋದು, ನಮ್ಮ ಉಳ್ಳಿಕಾಶಿ ಅವ್ರು ಇರ್ಬೋದು, ಪ್ರಭು ಪ್ರಭಾಕರ್ ಇರ್ಬೋದು, ರಜನಿ ಅವ್ರು ಇರ್ಬೋದು, ಶ್ರೀನಿವಾಸ್ ಬೆಳದಡಿ ಅವ್ರು ಇರ್ಬೋದು, ನಮ್ಮ ಸಂತೋಷ್ ಇರ್ಬೋದು,
ಚೇತನ್ನು ಎಲ್ಲಾ ಮುಖಂಡರು ಕೂಡ ನಾವು ಇವತ್ತೆಲ್ಲ ಸೇರ್ಕೊಂಡು ಅರ್ಜುನ್ ಇರ್ಬೋದು, ಮಾರುತಿ ದೊಡ್ಡಮನಿ ಅವರು, ಎಲ್ಲಾ ಮುಖಂಡರೆಲ್ಲ ದಲಿತ ಮುಖಂಡರು ಸೇರ್ಕೊಂಡು ಇಲ್ಲಿ ನಮ್ಮ ಭಾಗದ ಜನರಿಗೆ, ನಮ್ಮ ದಲಿತರಿಗೆ ಏನು ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಆದ್ರೆ ಇವರು ವಿನಾಕಾರಣ ಈ ರೀತಿ ದಾನ್ಲೆ ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು. ಅದಕ್ಕೆಲ್ಲ ಹಿಂದೂಗಳದೀವಿ, ನಾವೆಲ್ಲ ಹಿಂದೂಗಳೇ, ನಾವ್ರೊಬ್ಬರೇ ಹಿಂದೂಗಳಲ್ಲ, ಅದಕ್ಕೆ ಹಿಂದೂಗಳೇ ನಾವೆಲ್ಲ ನಿಂತ್ಕೊಂಡಿದೀವಿ. ಅದಕ್ಕೆ ಈ ರೀತಿ ಆದ್ರೆ ಮುಂದೆ ಅದನ್ನ ಬೇರೆ ರೀತಿ ಎಲ್ಲ ಹಿಂದೂಗಳೇ ಎದ್ದು ನಿಲ್ಬೇಕಾಗ್ತದೆ.